ಒಗ್ಗಟ್ಟಿರಲಿ. ರೈತಪರ ಹೋರಾಟಕ್ಕೆ, ರೈತಪರ ಹೋರಾಟಕ್ಕೆ ನಮ್ಮನ್ನ ಇಲ್ಲಿ ತಡೆದು ಹಾಕಿರುವ ಇಲಾಖೆ ಅಧಿಕಾರಿಗಳಿಗೆ, ನಮ್ಮನ್ನ ಶಾಂತಿಯುತ ಪ್ರತಿಭಟನೆ ಹೋಗಲಿಕ್ಕೆ ಬಿಡದಂತ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನಾವಶ್ಯಕವಾಗಿ ರೈತರ ಹೋರಾಟವನ್ನು ಹತ್ತಿಕ್ಕಿರುವ ಸರ್ಕಾರಕ್ಕೆ, ನ್ಯಾಯಪರ ಹೋರಾಟಕ್ಕೆ ಬೆಂಬಲ ಕೊಡದಂತ ಸರ್ಕಾರಕ್ಕೆ ಇಂದಿನ ದಿನ ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನು ನಾವು ಸಲ್ಲಿಸಲು ಬಿಡದಿಗೆ ಹೋಗುವಾಗ ಯಾವ ಉದ್ದೇಶಕ್ಕಾಗಿ ಅವರು ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆಯವರು ನಮ್ಮನ್ನು ತಡೆದುಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕಾರಣಗಳನ್ನು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳಿ. ಆದರೆ ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡುವ ಅಲ್ಲಿ ಯಾವುದು ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗಿಲ್ವಾ? ಇವತ್ತು ಅಷ್ಟು ವಿದ್ಯಾರ್ಥಿಗಳು ಅವರದ ಯಾವುದೇ ತಪ್ಪಿಲ್ಲದೆ ಇವತ್ತು ಸಾಯ್ತಾ ಇದ್ದಾರೆ. ಅತ್ತಲ್ಲಿ ಹೋಗಿ ಗಲಾಟೆ ಮಾಡುವಾಗ ಇವರಿಗೆ ಕಾನೂನನ್ನ ಕಾಪಾಡುವಂತ ಒಂದು ಜವಾಬ್ದಾರಿ ಇತ್ತಿಲ್ವಾ? ಕ್ಷೇತ್ರದ MLA ಆಗಲಿ, ಬೇರೆ ಜನಪ್ರತಿನಿಧಿ ಆಗಲಿ, MLCಗಳಿಗಾಗಲಿ ಯಾರಿಗೂ ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ವಾ? ಇವತ್ತು ನಮ್ಮ ಈ ನಮ್ಮನ್ನು ರಸ್ತೆ ಮಧ್ಯೆ ತಡೆಗಟ್ಟುವ ಉದ್ದೇಶ ಏನು ಅಂತ ಹೇಳಿ ನಮಗೆ ಪೊಲೀಸ್ ಇಲಾಖೆ ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಂತ ಹೇಳ್ತಾರೆ. ಏನು ಕಾನೂನನ್ನ ನಾವು ಉಲ್ಲಂಘನೆ ಮಾಡಿದ್ರೆ ಅವ್ರು ನಮ್ಗೆ ಹೇಳ್ಬೇಕು. ಯಾಕೆಂದ್ರೆ ಎಲ್ಲೂ ಕಾನೂನನ್ನ ನಮ್ಮ ಇಷ್ಟು ವರ್ಷ ಇದರ ಇತಿಹಾಸದಲ್ಲಿ ರೈತ ಸಂಘವು ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ. ಅಂತಲ್ಲಿಯೂ ಅವರು ನಮ್ಮನ್ನ ಇಷ್ಟೆಲ್ಲ ತೊಂದರೆ ಕೊಡೋದ್ರ ಉದ್ದೇಶ ಏನು ಅಂತ ಹೇಳುವಂತ ನಮ್ಗೆ ಇಲಾಖೆಯವರು ಹೇಳಬೇಕು. ಮಾನ್ಯ MLA ಅವರು ಈ ಕೂಡಲೇ ಈ ಜಾಗಕ್ಕೆ ಬರಬೇಕು. ನಾವು ಅವರು ಬರದೆ ಹೋದ್ರೆ ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ಶಾಂತಿಯುತ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಹೇಳಿದ್ದೇವೆ. ಇವತ್ತು ನಮ್ಮ ಹಲವಾರು ಕಾರ್ಯಕರ್ತರು ರಸ್ತೆ ಮಧ್ಯದಲ್ಲಿ ಹಲವು ಜಾಗಗಳಲ್ಲಿ ಇಲಾಖೆಯವರು ತಡೆದುಕೊಟ್ಟಿದ್ದಾರೆ. ನಾವು ಖಂಡಿತವಾಗಿಯೂ ಕದಲೋದಿಲ್ಲ. ಇವತ್ತು ನಮ್ಮ ಕೊಡಗಿನಲ್ಲಿ ಕೃಷಿಯ ಸಮಯ, ನಾಟಿ ಕೆಲಸ ನಡೀತಾ ಇದೆ. ಅದೆಲ್ಲ ಬಿಟ್ಟು ನಾವು ನಮ್ಮ ಅಣ್ಣ ತಮ್ಮಂದಿರಾದ ಬಿಡದಿಯ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಏನಾದರೂ ಒಂದು ಘಟಿಸಿದಲ್ಲಿ ಇದಕ್ಕೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳುವಂತ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಕೈ ಮೀರಬಾರದು ಅಂತ ಹೇಳುವಂತ ಸಲಹೆಯನ್ನು ಕೊಡ್ತಾ ಇದ್ದೇನೆ. ನಾವು ಹೇಳ್ತಾ ಇದ್ದೇವೆ, ಇವತ್ತು ಶಾಂತಿಯುತವಾಗಿ ಹೋಗುವಂತ ಪ್ರತಿಭಟನೆಗೆ ಇಲಾಖೆಯವರು ಯಾಕೆ ತಡೆಗಟ್ಟಿದ್ದಾರೆ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರು ಖಂಡಿತವಾಗಿಯೂ ನಮಗೆ ಉತ್ತರ ಕೊಡಬೇಕು. ಉತ್ತರ ಕೊಡದೆ ಹೋದ್ರೆ ನಾವು ಖಂಡಿತವಾಗಿಯೂ ಇಲ್ಲಿ ನಾವು ಕದಲೋದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.